ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸೋದಾ ವ್ಲಾಗ್ಸ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಹೇಗಿದ್ದೀರಾ? ಮತ್ತು ಬ್ರೇಕ್ಫಾಸ್ಟ್ ಎಲ್ಲ ಆಯಿತಾ? ಎಂಥ ಸ್ಪೆಷಲ್ ಎಂತ ಗೊತ್ತುಂಟಾ? ಈಗ 2-3 ದಿನದಿಂದ ಮಳೆ ಇಲ್ಲಲ್ಲ, ಹಾಗೆ ಮಲ್ಲಿಗೆ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಇವತ್ತು ನಮಗೆ 10 ಚೆಂಡು ಆಯಿತು. ಹಾಗೆ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ಅಲ್ಲ, ಅದು ಚೆಂಡು ಹೂಳಿದ್ದು ವಿಡಿಯೋ ಮಾಡ್ತೇನಂತ. ಆಡೆ ಎಂತ ಗೊತ್ತಾ, ಮತ್ತು ಬಿಸಿಲಿಲ್ಲ ಆಯಿತಾ, ಮೋಡನಿತ್ತು, ಹಾಗೆ ಮಾಡಿರಲಿಲ್ಲ. ಮತ್ತು ಇದ್ದದ್ದು ಸಹ ಅದು ಸ್ವಲ್ಪ ಈ ವರ್ಷ ಜಾಸ್ತಿ ಆಗಿರಲಿಲ್ಲ, ಆದರೆ ಒಂದು 50-70 ಅಷ್ಟಾದರೂ ಸಿಕ್ತಿತ್ತು. ಈ ವರ್ಷ ಒಂದು 10-20, ಅದರಲ್ಲಿ ಸಹ 4-5 ಸುಮಾರು ಒಂದು 10 ಅಷ್ಟು ಬಿದ್ದು ಹೋಗಿದೆ ಹಾಳಾಗಿ. ಹಾಗೆ ಒಂದು 10-15 ಇತ್ತು ಸಣ್ಣ ಸಣ್ಣ. ಇವತ್ತು ಒಳ್ಳೆ ಬಿಸಿಲುಂಟು, ಒಳ್ಳೆ ಬಿಸಿಲು ಅಂದರೆ ಬೆಳಿಗ್ಗೆ ಇತ್ತು, ಈಗ ಪುನಃ ಶುರುವಾಯಿತು ಮೋಡ ಆಗಲಿಕ್ಕೆ. ಓಕೆ, ನಾನು ಡ್ಯಾಡಿ ಹತ್ರ ಹೇಳಿದೆ, ಅದು ಯಾಕೆ ಹಾಳು ಮಾಡೋದು, ತೆಗೆದು ಕಟ್ ಮಾಡಿ ನಾನು ಬಿಸಿಲಿಗೆ ಹಾಕ್ತೇನೆ. ಒಣಗಿದರೆ ಅದಕ್ಕೆ ಒಳ್ಳೆ ರೇಟ್ ಉಂಟಂತೆ, 600 ಅಂತೆ ಪರ್ kgಗೆ. ಒಂಟಿ ಸೋಲ ಅಂತ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ, ಒಂಟೆ ಪುಲಿ ತುಳುವಲ್ಲಿ, ಚೆಂಡು ಹುಳಿ ಕನ್ನಡದಲ್ಲಿ. ಓಕೆ, ಸೊ ಡ್ಯಾಡಿ ಹೇಳಿದ್ರು ನಾನು ತೆಗೆದು ಹಾಕ್ತೇನೆ. ಮತ್ತು ಇವತ್ತು ಗುರುವಾರ, ಡ್ಯಾಡಿ ಹೇಳಿದರು ನಾನು ಸಂತೆಗೆ ಹೋಗಿ ಬರ್ತೇನೆ, ಆಮೇಲೆ ಅದಕ್ಕಿಂತ ಮೊದಲು ಅದು ತೆಗೆದು ಹಾಕಿ ಹೋಗಿ ನಾನು ಅದನ್ನು ಕಟ್ ಮಾಡಿ ಬಿಸಿಲಿಗೆ ಹಾಕಿ ಬಿಡ್ತೇನೆ ಅಂತ ಹೇಳಿದೆ. ಓಕೆ ಅಂತ ಹೇಳಿದರು. ಹಾಗೆ ನೋಡಿ, ಡ್ಯಾಡಿ ತೆಗೆದು ಹಾಕಿದ್ದಾರೆ ನೋಡಿ. ಇದಕ್ಕೇನೆ ಹೇಳೋದು ಚೆಂಡು ಹುಳಿ ಅಂತ. ನೋಡಿ, ಇದೊಂದು ದೊಡ್ಡದು ಸಿಕ್ಕಿತು ಒಂದೇ. ಡ್ಯಾಡಿ ನೀರು ಸಹ ತಂದಿಟ್ಟಿದ್ದಾರೆ, ನೀರಲ್ಲಿ ಹಾಕಿಕೊಂಡು ಹೋಗಿ ನೀರಲ್ಲಿ ಕೈ ಮುಳುಗಿಸಿ ಕಟ್ ಮಾಡಬೇಕು. ತುಂಬ ತೆಳುವು ಕಟ್ ಮಾಡಲಿಕ್ಕೆ ಆಯಿತಾ. ನಾನೀಗ ಹೋಗಿ ಕಟ್ ಮಾಡ್ತೇನೆ, ಆಗ ನಿಮಗೆ ತೋರಿಸ್ತೇನೆ. ನಾನೀಗ ಹೆಕ್ತೇನೆ. ಗೊತ್ತಾ, 19 ಉಂಟು ಅಷ್ಟೇ ವೆಯ್ಟ್. ಇಲ್ಲಿ ನೋಡಿ, ಇದು ನೋಡಿ ಹಣ್ಣಾಗಿದೆ ನೋಡಿ. ಇದು ಹುಳಿ 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 ಪರಿಮಳ. ಇದು ನೋಡಿ, ಆಲ್ರೆಡಿ ಹಣ್ಣಾಗಿದೆ. ಇದೆಷ್ಟು ದೊಡ್ಡ ಉಂಟು ನೋಡಿ. ಬನ್ನಿ ಹೋಗುವ, ಮಾಡುವ. ಇದೊಂದು ಹಣ್ಣಾಗಿದೆ, ಬೇಡ ನೀರಲ್ಲಿ ಹಾಕೋದು, ಡೈರೆಕ್ಟ್ ಕಟ್ ಮಾಡುವ. ಟೇಸ್ಟ್ ನೋಡುವ ಹೇಗೆ ಉಂಟಂತ. ಸ್ವೀಟ್ ಉಂಟು, ಸ್ವೀಟ್. ಒಂದು ನಿಮಿಷ, ಮನೆಗೆ ಹೋಗುವಂತ ಮೊದಲು ನಾನು ನಿಮಗೆ ಬಸಳೆ ತೋರಿಸ್ತೇನೆ. ಬಸಳೆಗೆ ಡ್ಯಾಡಿ ಒಳ್ಳೆ ಬೆಡ್ಡಿಂಗ್ ಮಾಡಿದ್ದಾರೆ. ಬೆಡ್ಡಿಂಗ್ ಮಾಡಿ ಅದರ ಮೇಲೆ ಬಸಳೆ ಬಿಟ್ಟಿದ್ದಾರೆ ನೋಡಿ, ಭಾರಿ ಚೆಂದ ಕಾಣ್ತದೆ. ಮಳೆ ಬಂದ ಮೇಲೆ ಒಳ್ಳೆ ಆಗಿದೆ ಆಯಿತಾ, ಫುಲ್ ಗ್ರೀನ್ 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 ಆಗಿ ಭಾರಿ ಚೆಂದ ಆಗಿದೆ ಬಸಳೆ ನೋಡಿ. ಇಲ್ಲಿ ನೋಡಿ ಡ್ಯಾಡಿ ಹೇಗೆ ಬೆಡ್ಡಿಂಗ್ ಮಾಡಿದ್ದಾರೆ ಅಂತ. ಬಸಳೆಗೆ ಬೆಡ್ ಹಾಕಿ ಬೆಡ್ ಮೇಲೆ ಮಲಗಿಸಿದ ಹಾಗೆ ಆಗಿದೆ ಬಸಳೆಗೆ, ಅಲ್ಲ ಚೆಂದ ಕಾಣ್ತದಲ್ಲ ಈಗ ನೋಡಿ. ಈಗ ನಾನು ಕಟ್ ಮಾಡಲಿಕ್ಕೆ ಕೂತ್ಕೊಂಡೆ. ಓಕೆ, ಇದು ಚೆಂಡು ಹೂವು
ಇಲ್ಲಿ ನಾನು ಬಾಲ್ದಿಯಲ್ಲಿ ಇಟ್ಟಿದ್ದೇನೆ ನೀರು ಹಾಕಿ. ಓಕೆ, ಇದೊಂದು ಹಾಫ್ ಆನ್ ಅವರ್ ಒಳಗೆ ಆಗ್ಬೋದು. ಈಗ ಕಟ್ ಮಾಡ್ತೇನೆ. ಓಕೆ, ಯಾರಿಗೆಲ್ಲ ಗೊತ್ತುಂಟು ಇದು? ಅಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ಬೋದು. ಮತ್ತು ನಿಮ್ಮ ಮನೆಯಲ್ಲಿ ಸಹ ಆಗ್ತದ ನೋಡಿ. ಹಾಫ್ ಕಟ್ ಮಾಡ್ತೇನೆ. ಈಗ ಸಪೂರ ಮಾಡಿ ಇದು ಎಂತ ತೆಳುವಾಗಿ ನಾವು ಎಷ್ಟು ತೆಳುವಾಗಿ ಕಟ್ ಮಾಡ್ತೇವೆ ನೋಡಿ, ಅಷ್ಟು ಬೇಗ ಒಣಗ್ತದೆ. ಮತ್ತೆಂತ ಗೊತ್ತಾ, ಇದು ಈಗ ಆ್ಯಕ್ಚುಲಿ ಡೈರೆಕ್ಟ್ ಕಾದೆ ಮೇಲೆ ಇದು ಕಾದೆ ಉಂಟಲ್ಲ ಒಣಗಿಸ್ಲಿಕ್ಕೆ ಆಗೋದು, ಅದರ ಮೇಲೆ ಡೈರೆಕ್ಟ್ ಹಾಕಬೇಕು, ಬೇಗ ಒಣಗ್ತದೆ. ಡ್ಯಾಡಿ ಹೇಳಿದ್ದಾರೆ, ಒಂದು ತಾರ್ಪಲ್ ಕೊಟ್ಟಿದ್ದಾರೆ, ಅದರ ಮೇಲೆ ಹಾಕು, ತರಲಿಕ್ಕೆ ಈಸಿ ಆಗ್ತದೆ ಅಂತ. ಅಂದರೆ ಈಚಿಂದ ಮಳೆದು ಸಹ ಮೋಡ ಆಗ್ತಾ ಉಂಟು. ಹಾಗೆ ಇದು ಉಂಟಲ್ಲ, ಒಣಗಿದ ಮೇಲೆ ಇದರಲ್ಲಿ ಬೀಜ ಉಂಟು, ಅದು ಹೆಕ್ಕಿ ಸಪ್ರೇಟ್ ಮಾಡಬೇಕು, ಬೀಜ ತೆಗಿಬೇಕು. ಮತ್ತುಂಟಲ್ಲ, ಒಂದು ಮ್ಯಾಂಗೋ ಉಂಟಲ್ಲ, ಬಿಸಿ ಮಾಡಿ ಅದರ ನೀರಲ್ಲಿ ಸ್ವಲ್ಪ ಅಂತ ಆಗೋಳು ಕೊಡೋದು ಅಂತ ಹೇಳ್ತಾರೆ ಕೊಂಕಣಿಯಲ್ಲಿ. ಕನ್ನಡದಲ್ಲಿ ಅಂತ ಹೇಳೋದು ಗೊತ್ತಿಲ್ಲ. ಓಕೆ, ಗೊತ್ತಿದ್ದರೆ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಡ್ಯಾಡಿ ಇಲ್ಲ ಇಲ್ಲಿ, ಡ್ಯಾಡಿ ಸಂತೆಗೆ ಹೋದರು, ನಮ್ಮ ಊರಿನ ಸಂತೆ ಇವತ್ತು ಗುರುವಾರ. ಹಾಗೆ ಡ್ಯಾಡಿಯಲ್ಲಿ ಇರ್ತಿದ್ರೆ ನಾನು ಡ್ಯಾಡಿ ಹತ್ರ ಕೇಳ್ತಿದ್ದೆ. ನಿಮಗೆ ಕಾಣ್ತಿದಾ ನೋಡಿ, ಇಷ್ಟು ತೆಳುವಾಗಿ ಕಟ್ ಮಾಡಬೇಕು. ನನಗೊಂದು ರೌಂಡ್ ಕಟ್ ಮಾಡಿ ಆದಮೇಲೆ ಈಗ ಇನ್ನೊಂದು ಪೀಸ್ ಉಂಟು, ಇದು ಕಟ್ ಮಾಡಿ ಆದದ್ದೇ ನಿಮಗೆ ಕ್ಲೋಸ್-ಅಪ್ ಲುಕ್ ತೋರಿಸ್ತೀನಿ. ಓಕೆ, ಮತ್ತು ಎಲ್ಲ ಕಟ್ ಮಾಡಿ ಆದಮೇಲೆ ಸಿಗ್ತದೆ. ಓಕೆನಾ? ಮತ್ತು ಇದೆಲ್ಲ ಯಾರ ಮನೆಯಲ್ಲಿ ಆಗ್ತದೆ, ಒಂಟೆ ಪುಲಿ, ಚೆಂಡು ಹುಳಿ, ಕಮೆಂಟಲ್ಲಿ ಹೇಳಿ ಅಪ್ಪ. ನಿಮ್ಮ ಮನೆಯಲ್ಲಿ ಅದನ್ನೆಲ್ಲ ತೆಗೆದು ಕಟ್ ಮಾಡಿ ಒಣಗಿಸಿ ಎಲ್ಲ ಆಯಿತಾ ಹೇಳಿ, ಆಯಿತಾ? ಒಂದು ಕಟ್ ಮಾಡಿ ಆಯಿತು, ನಾನು ನಿಮಗೆ ತೋರಿಸ್ತೇನೆ. ಮತ್ತೆಲ್ಲ ಕಟ್ ಮಾಡಿ ಆದಮೇಲೆ ಸಿಗ್ತೇನೆ. ಓಕೆ, ನೋಡಿ ಎಷ್ಟು ತೆಳುವಾಗಿ ಕಟ್ ಮಾಡಿದೆ. ನನಗೆ ಎಷ್ಟಾಗ್ತದೆ ಅಷ್ಟು ತೆಳುವಾಗಿ ಕಟ್ ಮಾಡಿದೆ. ಈಗ ಒಂದು ಕಟ್ ಆಯಿತು, 19 ಇತ್ತಲ್ಲ, ಇನ್ನೂ 18 ಉಂಟು ನೋಡಿ. ಇದೆಲ್ಲ ಕಟ್ ಮಾಡಿ ಆದಮೇಲೆ ನಾನು ನಿಮಗೆ ಸಿಗ್ತೇನೆ. ಇಲ್ಲಿ ನೋಡಿ, ಒಂದಿಷ್ಟು ಕಟ್ ಮಾಡಿ ಆಯಿತು. ಇನ್ನೂ ಸಹ 1 2 3 4 5 ಇಲ್ಲಿ 6 ಕಟ್ ಮಾಡಲಿಕ್ಕೆ ಉಂಟು. ಈಗ ನಾನು ಇಷ್ಟು ಕಟ್ ಮಾಡಿದ್ದನ್ನು ಬಿಸಿಲಿಗೆ ಹಾಕಿ ಬರ್ತೇನೆ. ಬಿಸಿಲಿಲ್ಲ ನೋಡಿ, ನಾನಿಲ್ಲಿ ಬಿಸಿಲಿಗೆ ಒಣಗಿಸಲಿಕ್ಕೆ ಹಾಕಿದೆ. ಆಯಿತಾ, ಸ್ವಲ್ಪ ಬಿಸಿಲು ಬಂತು ಏನೋ. ಒಂದೆರಡು 3 ಹಣ್ಣಿತ್ತು ನೋಡಿ, ಹಣ್ಣಿದ್ದದ್ದು ಆರೆಂಜ್ ಉಂಟು. ಏನ ಪುಣ್ಯಕ್ಕೆ ಬಿಸಿಲು ಬಂತು. ಮೋಡ ಉಂಟು, ಆದರೂ ಪರವಾಗಿಲ್ಲ, ಸ್ವಲ್ಪ ಆದರೂ ಬಿಸಿಲು ಬಂತು. ಗುಡ್ ಈವ್ನಿಂಗ್ ಎಲ್ಲರಿಗೂ. ಇಲ್ಲಿ ಡ್ಯಾಡಿ. ಓಯ್ ಓಯ್, ಇಲ್ಲಿ ಬಾರ. ಯೋಬೋಳೆ ಆಡಿ ಆಯ್ತಾ?
ಅಲ್ಲಿ ಫ್ರೆಂಡ್ ಎಲ್ಲ ಬಂದಿದ್ದಾರೆ ಅವನದ್ದು. ಓ ಇಲ್ಲಿ ನೋಡಿ ಫ್ರೆಂಡ್. ಹಾಂ, ಇದೇ ಆಯಿತು. ಹಾಯ್ ಎಲ್ಲರಿಗೂ, ಗುಡ್ ಈವ್ನಿಂಗ್. ಎಂತ ಗೊತ್ತುಂಟಾ, ನಾನು ಆ್ಯಕ್ಚುಲಿ ಅದು ಚೆಂಡು ಹುಳಿದು ವ್ಲಾಗ್ ಮಾಡಿದ್ದೇನೆ. ಈಗ ನೀವು ನೋಡಿದ್ರಲ್ಲ, ಅದು ಆ್ಯಕ್ಚುಲಿ ನಾನು 2 days ಬಿಫೋರ್ ಮಾಡಿದ ವೀಡಿಯೋ. ಓಕೆನಾ, ಅದು ವೀಡಿಯೋ ನಾನು ಎಂಡ್ ಮಾಡಿರಲಿಲ್ಲ. ಬಟ್ ಎಂತ ಗೊತ್ತುಂಟಾ, ಅದು ಇವತ್ತಿಗೆ 3 ಬಿಸಿಲು ಒಣಗಿತ್ತಾಯ್ತಾ. ಅದಾದಮೇಲೆ ಎಂತ ಮಾಡಲಿಕ್ಕೆ ಗೊತ್ತುಂಟಾ, ಒಂದು ಕಾಯಿ ಮಾವಿನ ಹಣ್ಣು ಉಂಟಲ್ಲ, ಅದೊಂದು ಬಿಸಿ ನೀರಲ್ಲಿ ಹಾಕಿ ಬಿಸಿ ಮಾಡಲಿಕ್ಕೆ. ಮಾವಿನ ಹಣ್ಣು, ಕಾಯಿ ಮಾವಿನ ಹಣ್ಣು, ಹಣ್ಣಲ್ಲ. ಈಗ 2 ಲೋಟ ನೀರು ಇಟ್ಟರೆ ಮಾವಿನ ಹಣ್ಣೆಲ್ಲ ಕಟ್ ಮಾಡಿ ಹಾಕಿ ಕುದೀಲಿಕ್ಕೆ ಅದು ಒಂದು ಲೋಟ ಆಗಬೇಕು. ಮತ್ತು ಅದರ ನೀರನ್ನು ಚೆಂಡು ಹುಳಿ ನಾನು ಕಟ್ ಮಾಡಿ ಹಾಕಿದ್ದಲ್ಲ ಅದಕ್ಕೆ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಇನ್ನೊಂದು ರೌಂಡು ಬಿಸಿಲಿಗೆ ಹಾಕಿದರೆ ಆಯಿತು. ಯಾಕೆ ಅಂದರೆ ಅದು ಹಾಳಾಗಬಾರ್ದು ಅಂತ. ಅದಕ್ಕೆ ಆಗುಳ್ದಿ ಹುಂಚೆ ಅಂತ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ. ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ, ಗೊತ್ತಿದ್ದರೆ ಹೇಳಿ ಆಯಿತಾ. ಹಾಗೆ ಈಗ ನಂದು ವೀಡಿಯೋ ಸ್ವಲ್ಪ ಲೇಟ್ ಆಗ್ತಾ ಉಂಟು. ಅಂದರೆ ತುಂಬ ಡೇಸ್ ಬಿಟ್ಟು ಬರ್ತಾ ಉಂಟು. ಕೆಲವೊಮ್ಮೆ 1 weeks ಆಗ್ತದೆ, ಕೆಲವೊಮ್ಮೆ 10 days ಆಗ್ತದೆ. ಈಗ ಸ್ವಲ್ಪ ಬ್ಯುಸಿ ಆಯಿತಾ. ಸ್ವಲ್ಪ ಬ್ಯುಸಿ ಅಂದರೆ ಹೂವು ಆಗ್ತಾ ಉಂಟು ತುಂಬ. ಹಾಗೆ ಹಗ್ಗ ಮಾಡಬೇಕು. ಇಲ್ಲಿ ನೋಡಿ ಬಂದ, ಇದೇ ಆಯಿತು ಅಲ್ಲ ಆಡುವುದು. ತುಂಬ ಹೂವು ಆಗ್ತಾ ಉಂಟಾಯ್ತಾ. ಹಾಗೆ ಬೆಳಿಗ್ಗೆ ಒಂದು 10-11 ಗಂಟೆ ತನಕ ಹೂವಿನದ್ದೇ ಕೆಲಸ ಆಗ್ತದೆ. ಅದಾದಮೇಲೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೂ ಟೈಮ್ ಇರಲ್ಲ. ಇನ್ ದ ಸೆನ್ಸ್, ಈಗ ಬ್ರೇಕ್ಫಾಸ್ಟಿಗೆ ದೋಸೆ, ನೀರು ದೋಸೆ, ಚಪಾತಿ ಅದೆಲ್ಲ ಮಾಡಲಿಕ್ಕೆ ಟೈಮ್ ಇರಲ್ಲ. ನಾವು ಗಂಜಿ ಊಟನೇ ಮಾಡೋದು, ಬೆಳಿಗ್ಗೆ ಸಹ ಮಧ್ಯಾಹ್ನ ಸಹ. ಹಾಗೆ ಮತ್ತು ಹೂವದ್ದು ಕೆಲಸ ಆದದ್ದೇ. ಅದು ಊಟ ಆದಮೇಲೆ ಮತ್ತೆಂತ, ಮತ್ತು ಮಧ್ಯಾಹ್ನ ಆಗ್ತದೆ. ಮತ್ತು ಏನಾದರೂ ಗುಡಿಸಲಿಕ್ಕೆ, ಒರೆಸಲಿಕ್ಕೆ, ಕ್ಲೋಸ್ ವಾಶ್ ಮಾಡಲಿಕ್ಕೆ ಅದಾಗುವಾಗ ಮಧ್ಯಾಹ್ನ ಆಗ್ತದೆ. ಅದಾದಮೇಲೆ ಊಟ ಮಾಡಿ ಇನ್ನೊಂದು ಸ್ವಲ್ಪ ರೆಸ್ಟ್ ಬೇಕಾ, ಮಲಗಬೇಕು ಸ್ವಲ್ಪ. ಅದು ಆದಮೇಲೆ ಈವ್ನಿಂಗ್ 4 o'clock ಎದ್ದು ಟೀ ಡ್ರಿಂಕ್ ಮಾಡಿ ನನಗೆ ಹೇಗೇನು ಮಲ್ಲಿಗೆ ಕಟ್ಟುವುದು ದಾರ ಮಾಡ್ತಾರಲ್ಲ ಅದು ಮಾಡಬೇಕು. ಅದೀಗ ನಾನು ತುಂಬ ಮಾಡಿ ಇಡಬೇಕಾಗ್ತದೆ. ಹೀಗೆ 10-15 ಚೆಂಡು ಎಲ್ಲ ಹೂವು ಆದರೆ. ಹಾಗೆ ಸ್ವಲ್ಪ ಬ್ಯುಸಿ ಇದ್ದೇನೆ ಆಯಿತಾ. ಹಾಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿ. ಮತ್ತು ಸ್ವಲ್ಪ ಹೂ ಕಮ್ಮಿ ಆದದ್ದೇ ಮತ್ತು ನಾನು ನಿಮಗೆ ಡೈಲಿ ವ್ಲಾಗ್ ಹಾಕಬೇಕಂತ ಎನಿಸಿದ್ದೇನೆ. ನೀವು ಸ್ವಲ್ಪ ಹೇಳಿ ಆಯಿತಾ, ಕಂಟೆಂಟ್ ಎಂತ, ಯಾವುದರ ಬಗ್ಗೆ ವ್ಲಾಗ್ ಮಾಡಬೇಕಂತ. ಓಕೆ, ನಮಗೆ ಒಂದು ಎಂಥ ಹೂ ಗೊತ್ತುಂಟಾ, ನಮಗೆ ಅಲ್ಲ, ಈಗ ಎಲ್ಲರಿಗೆ ಹೂ ಆಯಿತಾ. ಈ ನಮೂನಿ ಹೂ ಆದರೆ ಉಂಟಲ್ಲ, ರೇಟ್ ಇರುವುದಿಲ್ಲ. ಅದಕ್ಕೆ ನಾನು ಹೇಳೋದು, ಒಂದು ಚೆಂಡು ಆಗಬೇಕು 2,000 ರೇಟ್ ಬೀಳಬೇಕು. ರಗಾಳೆ ಇಲ್ಲ, 500 ರೂಪಾಯಿ ಸಿಗ್ತದೆ. ಈಗ 4 ಅಲ್ಲ 8 ಚೆಂಡು ಕಟ್ಟಿದ್ರು 500 ರೂಪಾಯಿ ಸಿಗುವುದಿಲ್ಲ ಅಲ್ಲ ಡ್ಯಾಡಿ. ಈಗ 2 ಅಟ್ಟಿ ಕಟ್ಟಿದ್ರು 500 ರೂಪಾಯಿ ಸಿಗೋದಿಲ್ಲ. ಇವತ್ತು 220 ರೇಟ್. ಇವತ್ತು ಸಾಟರ್ಡೆ, ನಾವು ಪೂಜೆಗೆ ಹೋಗಿದ್ವಿ. ಈಗ ತುಂಬ ಹೂವಾಗುವಾಗ ಮಲ್ಲಿಗೆ ಗಿಡ ಹೇಗೆ ಕಾಣ್ತದೆ ಅಂತ ತೋರಿಸ್ತೇನೆ ನೋಡಿ. ಮಲ್ಲಿಗೆಯ ಗಾರ್ಡನಲ್ಲಿ ಯಾರು ಮತ್ತು ಹೇಗೆ ಬೆಳಿಗ್ಗೆ ಹೂವಿನ ಕೆಲಸ ನೋಡಿ. ಮಲ್ಲಿಗೆ ಗಿಡ ತುಂಬ ಮಲ್ಲಿಗೆ ಆಗುವಾಗ ಹೀಗೆ ಇರ್ತದೆ ನೋಡಿ. ಮತ್ತು ಇದೊಂದು ಹತ್ತಿರ ಒಂದು ವಾರದ್ದು ಉಂಟು, 2 ವಾರದ್ದು. ಒಂದು ವಾರದ್ದು ಉಂಟು, 2 ವಾರದ್ದು. ಇದರಲ್ಲಿ ಮಳೆ ಬಂದರೆ 1 ವಾರ ಅಂತೆ ನೋಡಿ. ಈಗ ತುಂಬ ಹೂವಾಗುವಾಗ ಹೂವಿನ ಗಿಡ ನೋಡಿ ಹೇಗೆ ಕಾಣ್ತದೆ.
ಅಲ್ಲ ಇಲ್ಲಿ ನೋಡಿ ಅಂದರೆ ಮಿಷಿನಲ್ಲಿ ಕೊಯ್ಯೋದಲ್ಲ, ಮಿಷಿನಲ್ಲಿ ಕೊಯ್ಯುವಾಗ ಎಷ್ಟು ಭತ್ತ ಬಿದ್ದದ್ದು ಹೇಗೆ ಬಂದಿದೆ ನೋಡಿ ಅಂತೆ. ನೋಡಿ ಎಷ್ಟು ಚಂದ ಬಂದಿದೆ, ಕಿಟ್ಲೆ ಸೂಪರ್ ಆಪಳೆ. ಅದೇ ಇಡೀ ಗದ್ದೆ ನೋಡಿ, ಎಲ್ಲ ಗದ್ದೆಯಲ್ಲಿ ಎಷ್ಟು ಭತ್ತ ಆದರೆ ಗದ್ದೆಯಲ್ಲಿ ಬಿದ್ದಿರ್ಬೋದು. ಸಗಲ್ಗಿ ಚುಮಿ ಓ ಚುಮಿ ಚುಮಿ ಯಾಕಿ ರಾಡೋದು ನೋಡು, ಹೊಸ್ತಾ ಚುಟ್ಟು ಕೇಳು. ನೋಡಿ ಫ್ಲೈಟ್ ಬಂತು ನೋಡಿ. ನನ್ನ ಮೊಬೈಲಲ್ಲಿ ಒಂದು ಎಂಥ ಝೂಮ್ ಆಗೋದು ಗೊತ್ತುಂಟಾ? ಶೇ, ನನ್ನ ಐಫೋನ್ ಅಲ್ಲ ನೋಡಿ. ಇಲ್ಲಿ ನೋಡಿ, ಇವಳು ಕಳ್ಳಿ ಕಾಯುದು ನೋಡಿ ನನ್ನ ಕಾಲಿಡಿಲಿಕ್ಕೆ. ಹಾಂ, ಬಾರಿ ದೊಡ್ಡ ಎಂಥ ಗೇಮ್ ಆಡೋದಾ ನೀನು? ನನಗೆ ಕಾಣ್ತಿದ್ದಿ ನೀನು. ಹಾಂ, ಎಂಥ ಗೇಮ್ ಆಡೋದಾ? ಎಂಥ ದೊಡ್ಡ ಅಡಗಿಸಿ ಕೂತ್ಕೊಂಡಿದ್ದಾಳೆ ಅಂತ ಎಣಿಸ್ಬೇಕು. ಹಾಂ, ಭಾರಿ ದೊಡ್ಡ ಅಡಗಿಸಿ ಕೂತ್ಕೊಂಡಿದ್ದಿ ನೀನು.
ನೋಡಿ ನಾನು ಹಗ್ಗ ಮಾಡ್ತಾ ಇದ್ದೇನೆ. ನೋಡಿ ಒಂದು 4-5 ಆದರೂ ಮಾಡಬೇಕು ದಿನಕ್ಕೆ, ಹೀಗೆ ತುಂಬ ಹೂವು ಆಗುವಾಗ. ನೋಡಿ ಹಗ್ಗ ಮಾಡಿ ಹೀಗೆ ರೋಲ್ ಮಾಡಿ ಇಡೋದು ಇಡ್ತಾರೆ. ಹೂವಾಗುವವರೆಗೆ ಎಲ್ಲರಿಗೆ ಗೊತ್ತುಂಟು. ಹಾಗೆ ನೋಡಿ ಹೀಗೆ. ಹಾಗೆ ಸ್ವಲ್ಪ ನನಗೆ ಟೈಮ್ ಸಿಗೋದಿಲ್ಲ ವಿಡಿಯೋ ಮಾಡಿದ್ರು ಎಡಿಟ್ ಎಲ್ಲ ಮಾಡಲಿಕ್ಕೆ. ಹಾಗೆ ಈಗ ಸ್ವಲ್ಪ ವಿಡಿಯೋ ಸ್ವಲ್ಪ ಲೇಟ್ ಆಗ್ಬೋದು, 4-5 ಡೇಸು. ಆದಷ್ಟು ಬೇಗ ಹೂ ಕಮ್ಮಿ ಆದದ್ದೇ ನಾನೊಂದು ಚಾಲೆಂಜ್ ಮಾಡ್ತೇನೆ, ಡೈಲಿ ವ್ಲಾಗ್ ಹಾಕ್ತೇನಂತ, ನೋಡುವ. ಓಕೆನಾ? ಸಪೋರ್ಟ್ ಮಾಡಿ ಆಯಿತಾ? ಹೀಗೇನೆ. ಥ್ಯಾಂಕ್ ಯು ಎಲ್ಲರಿಗೂ. ಹಾಗೆ ಹೂ ಸ್ವಲ್ಪ ಜಾಸ್ತಿ ಆಗ್ತದೆ ಆಯಿತಾ, ಹಾಗೆ ಸ್ವಲ್ಪ ಬ್ಯುಸಿ. ಹಾಗೆ ಈಗ ಸ್ವಲ್ಪ ಲೇಟ್ ಆಗ್ಬೋದು ವ್ಲಾಗ್ಸ್ ಎಲ್ಲ ಬರುವಾಗ. ಒಂದು ಸಲ ಹೂ ಕಮ್ಮಿ ಆದಮೇಲೆ ಮತ್ತು ನಾನೊಂದು ಡೈಲಿ ವ್ಲಾಗ್ ಹಾಕ್ಬೇಕಂತ ಒಂದು ಎಣಿಸಿದ್ದೇನೆ ಆಯಿತಾ. ನೋಡುವ, ಟ್ರೈ ಮಾಡ್ತೇನೆ. ಓಕೆನಾ? ಸರಿ, ನಾನು ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ನೋಡಿ ಇಷ್ಟು ಸಿಕ್ಕಿತು. ಅಂದರೆ ನಾನು ತೆಗೋದಲ್ಲ, ಹಾಗೆ ಎಂತ ಸುಳಿಯೋದಿಲ್ಲ, ಗೊತ್ತಾಯ್ತಾ? ಸರಿ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಆಯಿತಾ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದ್ಯಾನ್ ಟೇಕ್ ಕೇರ್, ಬಾಯ್. ಲಾಟ್ಸ್ ಆಫ್ ಲವ್. ಮೊಗಸು ದೇವ್ ಪರೆ ಕೊಳು. ಬಾಯ್ ಬಾಯ್.